ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ನಾನು ಇವತ್ತು ಮಟನ್ ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ 2 ಸ್ಪೂನ್ಗೆ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗೆ ಆದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಟೇಸ್ಟಿಗಂತ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ಬೆಂದಮೇಲೆ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿನೂ ಸಹ ನಾನು ಹೆಚ್ಚಾಗ್ತಾ ಇದ್ದೀನಿ. ಈ ಥರ ಸಾಂಬಾರು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಬೆಂದಾದ್ಮೇಲೆ ಈಗ ನಾನು 1 kg ಮಟನನ್ನು ತೊಳೆದಿಟ್ಕೊಂಡಿದ್ದೆ, ಅದನ್ನ ಈಗ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಉಪ್ಪನ್ನು ಹಾಕಿ ಎಣ್ಣೆ ಎಲ್ಲ ಮಟನ್ ಪೀಸಿಗೂ ತಾಗಬೇಕು, ಆ ರೀತಿ ಮಿಕ್ಸ್ ಮಾಡಬೇಕು. ಹಾಗೆ 1 ಮಿಕ್ಸಿ ಜಾರನ್ನು ತಗೊಂಡೆ. ನಾನು ಕಾಳುಮೆಣಸು ಹೀಗೆ ಇವೆಲ್ಲವನ್ನು ರುಬ್ಬಕ್ಕೆ ತಗೋತಾ ಇದ್ದೀನಿ. ನಾನು ಕಾಳುಮೆಣಸು ತಗೊಂಡಿದ್ದೀನಿ. 1.5 ಇಂಚಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. ಒಂದು ಏಲಕ್ಕಿ ನಾನು ಒಂದೇ ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಸಾರು ಒಂಥರ ಟೇಸ್ಟ್ ಆಗಿರುತ್ತೆ, ಚೇಂಜ್ ಇರುತ್ತೆ. ಹಾಗೆ ಸ್ವಲ್ಪ ಲವಂಗನೂ ಹಾಕ್ತಾ ಇದ್ದೀನಿ. ಜೊತೆಲಿ ಬೆಳ್ಳುಳ್ಳಿ, ಸಿಪ್ಪೆನ ತೆಗ್ದಿಲ್ಲ ನಾನು, ಬೆಳ್ಳುಳ್ಳಿ ಹಾಗೆ ಹಾಕ್ತಾ ಇದ್ದೀನಿ. ಹಾಗೆ ತೊಳೆದು ಕಟ್ ಮಾಡಿರೋ ಅಂಥ ಶುಂಠಿನೂ ಸಹ ನಾನು ಈಗ ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿರೋ ಈರುಳ್ಳಿ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರಿಗೆ ನಾನು ಸ್ವಲ್ಪ ಹುಳಿನೂ ಸಹ ಹಾಕ್ತಾ ಇದ್ದೀನಿ. ಸಾಂಬಾರು ಸೊಪ್ಪು, ಹುಳಿ 2 ನಾನು ಈಗ ಗ್ರೈಂಡ್ ಮಾಡಿಕೊಂಡೆ. ನಂತರ ಮಟನ್ ಇಷ್ಟು ಬೆಂದಾದ್ಮೇಲೆ ಖಾರದ ಪೌಡ್ರ್ ಹಾಕಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪೌಡ್ರನ್ನ ಹಾಕಿ. ವೆಜ್ ಸಾಂಬಾರ್ ಪೌಡ್ರ್ 2 ಸ್ಪೂನು, ಅರಿಶಿನ ಪೌಡ್ರ್ 1 ಸ್ಪೂನು, ಹಾಗೆ ಸ್ವಲ್ಪ ಕಸೂರಿ ಮೆಂತೆ, ಅರ್ಧ ಸ್ಪೂನು ಗಸಗಸೆ ಎಲ್ಲವನ್ನು ಹಾಕಿ ಈ ರೀತಿ ಡ್ರೈಯಲ್ಲೇ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು. ಎಣ್ಣೆಯಲ್ಲಿ ಸಾಂಬಾರ್ ಪೌಡ್ರು, ಖಾರದ ಪೌಡ್ರ್ ಎಲ್ಲ ಹಾಕಿದ್ರೆ ಸಾಂಬಾರನ್ನು ಒಳ್ಳೆ ಕಲರಾಗಿ ಬರುತ್ತೆ. ಇಷ್ಟು ಮಿಕ್ಸ್ ಆದಮೇಲೆ ರುಬ್ಬಿರೋ ಮಸಾಲೆಯನ್ನು ಸಹ ಹಾಕಬೇಕು. ರುಬ್ಬಿರೋ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ನಂತರ ನಾನು ಟೊಮಾಟೋನ ಸಹ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆ ಮಸಾಲೆ ಕುದಿಯೋವರೆಗೂ ಟೊಮೆಟೊನ ಗ್ರೈಂಡ್ ಮಾಡಿ ಇದನ್ನು ಸಹ ಈಗ ಹಾಕ್ತಾ ಇದ್ದೀನಿ. ಇದು ಅದೇ ರೀತಿಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಈ ರೀತಿ ಕುಕ್ಕರನ್ನು ಮುಚ್ಚಾದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೀವು ಸಹ ಮಾಡಿ ನೋಡಿ. ಈಗ ಕಾಯಿನ ರುಬ್ತಾ ಇದ್ದೀನಿ ನಾನು. ಕಾಯಿ ಇಷ್ಟು ಹದದಲ್ಲಿ ರುಬ್ಬಬೇಕು, ಇಷ್ಟು ನುಣ್ಣಗಾದರೆ ಚೆನ್ನಾಗಿರುತ್ತೆ. ನೀವು ಸಹ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಈಗ ಕಾಯಿನ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ, ರುಬ್ಬಿರೋ ಕಾಯಿ. ಮಸಾಲೆ ಎಲ್ಲ ಇಷ್ಟು ಬೆಂದಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ನೀರನ್ನು ಹಾಕಿ. ನೀರು ಹಾಕಿ ನಾನು ಇಷ್ಟು ತೆಳು ಮಾಡಿದ್ದೀನಿ ಸಾಂಬಾರು. ನಾನು ಚಪಾತಿ ಕಾಂಬಿನೇಷನಿಗೆ ಮಾಡ್ತಾ ಇದ್ದೀನಿ. ಮಟನ್ ತುಂಬ ಎಳೆದಿದೆ, ಹಾಗಾಗಿ ನಾನು 1 ವಿಸಲಿಗೆ ಬಿಡ್ತಾ ಇದ್ದೀನಿ. ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇಷ್ಟು ಕಲರ್ಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.